ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಅನದರ್ ಡೇ ಇನ್ ಮೈ ಲೈಫ್. ಇವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ಪೂಜೆ ಎಲ್ಲ ಮುಗಿಸಿ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಗೋಬಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆಯಿಂದ ಒಂದು 8 ಕಿಲೋಮೀಟರ್ಸ್ ಅಷ್ಟು ದೂರ. ಇನ್ಸ್ಟಾಗ್ರಾಮಲ್ಲಿ ಪಾಪಪ್ ಆಗಿತ್ತು ಈ ವಿಡಿಯೋ ನಂಗೆ ಬಂದಿತ್ತು. ಸೊ ಅಮ್ಮ ಗೋಬಿ ಸೆಂಟರ್ ಅಂತ ಹೇಳಿ, ಸೊ ತುಂಬ ಟೈಮ್ ಆಗಿತ್ತು. ಅಮ್ಮ ಫಾಸ್ಟ್ ಫುಡ್ ಅಂತ ಹೇಳಿ ತಿಂದಿರಲಿಲ್ಲ ನಾನು ಗೋಬಿನ, ಸೊ ಟ್ರೈ ಮಾಡೋಣ ಅಂತ ಹೋಗಿದ್ವಿ. ಆ್ಯಕ್ಚುಲಿ ಗೋಬಿ ಟೇಸ್ಟು ಚೆನ್ನಾಗಿತ್ತು. ಹೆಬ್ರಿ ಸರೌಂಡಿಂಗಲ್ಲಿ ಇದೇ ಬೆಸ್ಟ್ ಅನಿಸುತ್ತೆ ನನಗೆ. ಚೆನ್ನಾಗೇ ಇತ್ತು ಟೇಸ್ಟು. ಹಾಗೆ ಮತ್ತು ಹಾಲುದು ಪೋಡಿ ಮಾಡಿದರು, ಆ ಪೋಡಿ ಇತ್ತು, ಸೊ ಅದನ್ನು ಟೇಸ್ಟ್ ಮಾಡಿದ್ವಿ. ಮತ್ತು ನಾವು ಬೇರೇನೂ ತಿನ್ನೋಕ್ಕೆ ಹೋಗಿಲ್ಲ. ನನ್ನ ಮಗಳೇನು ತಿಂದಿಲ್ಲ, 1-2 ಗೋಬಿ ಪೀಸ್ ತಿನ್ನಲಷ್ಟೇ. ಆ್ಯಕ್ಚುಲಿ ಅವಳಿಗೆ ಜಂಕ್ ಏನೂ ಇಷ್ಟ ಆಗಲ್ಲ. ಅವಳು ಅಷ್ಟು ಇಷ್ಟಪಟ್ಟು ಏನೂ ತಿನ್ನಲ್ಲ, ಕೇಳೋದು ಇಲ್ಲ. ಅವಳು ಕೇಳೋದು ಬಂದೆ ಚಾಕ್ಲೇಟ್ ಅಷ್ಟೇ. ಇದು ನೆಕ್ಸ್ಟು ಅವತ್ತಿನ ದಿನ ಅಷ್ಟೇ ವ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಅವತ್ತು ಗೋಬಿ ಎಲ್ಲ ತಿಂದ್ಕೊಂಡು, ಪ್ರೀವಿಯಸ್ ಡೇ ಗೋಬಿ ಎಲ್ಲ ತಿಂದ್ಕೊಂಡು ಮನೆಗೆ ಬಂದು ವೀಡಿಯೋ ಏನು ಶೂಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಟಿಫನ್ಗೆ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ, ಯಾಕಂದರೆ ಎದ್ದಿದ್ದು ಲೇಟಾಗಿತ್ತು. ಏನೂ ಪ್ರೀವಿಯಸ್ ಡೇ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಸೊ ಅದಕ್ಕೆ ನಾನಿವತ್ತು ಇನ್ಸ್ಟೆಂಟಾಗಿ ಅವಲಕ್ಕಿ ಮಾಡ್ಕೊಳ್ಳೋಣ, ಒಗ್ಗರಣೆ ಅವಲಕ್ಕಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮಳೆ ಇಲ್ಲದೆ 4 to 5 ಡೇಸ್ ಆಯಿತು. ಒಂದು ಮಳೆ ಕೂಡ ಇಲ್ಲ. ಫುಲ್ಲು ಸಮ್ಮರ್ ಥರನೇ ಫೀಲ್ ಆಗ್ತಿದೆ. ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಸ್ವಲ್ಪ ಸ್ವೀಟ್ ಬಂದರೆ ಅಂತ ಹೇಳಿ. ಕಾಯಿನೂ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಾಸ್ತಿ ಸಾಫ್ಟ್ ಆದರೆ ನನ್ನ ಮಗಳಿಗೆ ತಿನ್ನೋಕೆ ಈಸಿ ಆಗುತ್ತೆ ಅಂತ ಹೇಳಿ. ಇಲ್ಲಿ ಅವಲಕ್ಕೆಲ್ಲ ತಿಂದ್ಕೊಂಡು, ಅವತ್ತು ಸಂಡೇ ಆಗಿತ್ತು. ಸೊ ನಾವು ಮೀನು ಮಾರ್ಕೆಟಿಗೆ ಹೋದ್ವಿ. ಒಂದು 2 ಟೈಪ್ ಮೀನೆಲ್ಲ ತೊಗೊಂಡು, ಮತ್ತು ಮರವಾಯಿನೆಲ್ಲ ತೊಗೊಂಡು ನಾವು ನಮ್ಮ ಅತ್ತೆ ಮನೆಗೆ ಹೋದ್ವಿ. ನಾರ್ಮಲಾಗಿ ನಾವು ಸಂಡೇನ ಅಲ್ಲೇ ಹೋಗ್ತೀವಿ. ಸಂಡೇ ಲಂಚ್ ಮತ್ತು ಡಿನ್ನರ್ ಮಾಡಿಕೊಂಡೇ ಬರೋದು. ಬೆಳಗ್ಗೆ ಇಲ್ಲಿ ಟಿಫನ್ ಮುಗಿಸ್ಕೊಂಡು ಹೋಗಿರ್ತೀವಿ. ಈವ್ನಿಂಗ್ ನೈಟ್ ತನಕ ಇದ್ದು ನೈಟ್ ರಿಟರ್ನ್ ಬರೋ ಥರ ಯಾವಾಗಲೂ ನಮ್ಮ ಸಂಡೇ ಇರುತ್ತೆ. ಇಲ್ಲಿ ಇವತ್ತು ಬೂತಾಯಿ ಮೀನ್ದು, ಬೈಗೆ ಮೀನ್ದು ಗ್ರೀನ್ ಮಸಾಲ ಹಾಕಿ ಫ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ನಾನೇ ಮಾಡ್ತಾಯಿದ್ದೆ. ಅದಕ್ಕೆ ಮಾಮೆಲ್ಲ ರೆಡಿ ಮಾಡಿಕೊಟ್ಟಿದ್ರು. ಇಲ್ಲಿ ಮಸಾಲೆ ಕಲಸಿಡೋಣ ಅಂತ ಮಾಡ್ತಾಯಿದ್ದೆ. ನಾನು ನಮ್ಮ ಮನೇಲಿ ನಾವೀಗ ರೆಂಟೆಡ್ ಇದ್ದೀವಲ್ಲ, ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡೇ ಬಂದಿರ್ತೀನಿ. ಸೊ ನೈಟ್ ಇಲ್ಲೇ ಊಟ ಮಾಡ್ಕೊಂಡು ನೈಟ್ ಹೋಗಿಬಿಡ್ತೀವಿ ಅಲ್ಲಿಗೆ. ಇದು ಯಾವಾಗಲೂ ನಮ್ಮದು ನಾರ್ಮಲಾಗಿ ಸಂಡೇ ಇದೇ ಪ್ಲ್ಯಾನ್ ಇರುತ್ತೆ. ಹೀಗೆ ಮಸಾಲೆ ಎಲ್ಲ ಹಚ್ಚಿಟ್ಟು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಅದು ಚೆನ್ನಾಗಿ ಹೇಳ್ಕೊಳ್ಳುತ್ತೆ ಮಸಾಲ ಅಂತ ಫ್ರಿಜ್ಜಲ್ಲಿ ಇಟ್ಕೊಂಡ್ವಿ. ಇದು ಬೂತಾಯಿ ಮೀನಲ್ಲಿ ತುಂಬ ಎಗ್ಸ್ ಇತ್ತು. ಸೊ ನನ್ನ ಮಗಳಿಗೆ ಅದು ಇಷ್ಟ ಆಗುತ್ತೆ. ಸೊ ಸ್ವಲ್ಪ ಟರ್ಮರಿಕ್ಕು, ಆಯಿಲು ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚೂರು ಪೆಪ್ಪರ್ ಪೌಡ್ರೆಲ್ಲ ಹಾಕಿ ಅದನ್ನು ಫ್ರೈ ಮಾಡ್ತಿದ್ದೀನಿ. ಅದೊಳಗೆ ಸ್ವಲ್ಪ ಇಷ್ಟ ಆಗುತ್ತೆ. ಮಾಮಿ ಕಿಚನ್ನಲ್ಲಿ ಒಳಗಡೆ ಅಂದರೆ ವೆಟ್ ಕಿಚನಲ್ಲಿ ಇವಾಗ ಸ್ಟವ್ನ ತೆಗೆದು ಈ ಕಡೆ ಹೊರಗಿಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ತುಂಬ ಅವರಿಗೆ ಎಕ್ಸಾಸ್ಟರ್ ಫ್ಯಾನು ವರ್ಕ್ ಆಗ್ತಿರ್ಲಿಲ್ಲ, ತುಂಬ ಒಂಥರ ಸಫೋಕೇಶನ್ ಆಗ್ತಾಯಿತ್ತು ಅಂತ ಹೇಳಿ ಹೊರಗಡೆ ಅದನ್ನು ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಗಾಳಿ ಎಲ್ಲ ಚೆನ್ನಾಗಿದೆ, ಅಷ್ಟು ಘಾಟ್ ಅನಿಸಲ್ಲ, ಮತ್ತು ಅಡುಗೆ ಮಾಡಬೇಕಾದ್ರೂ ಸೆಕೆ ಅನಿಸಲ್ಲ ಅಂತ ಇಲ್ಲಿ ಮಾಡ್ತಾಯಿದ್ದೀವಿ. ಈ ಥರ ಫಿಶ್ ಎಗ್ ನನಗೂ ಸಣ್ಣದಿರುತ್ತೆ ತುಂಬ ಇಷ್ಟ ಆಯಿತು, ಮತ್ತು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಎಲ್ಲ ಮೀನಿಗಿಂತ ಬೂತಾಯಿ ಮೀನ್ದು ಮೊಟ್ಟೆ ಚೆನ್ನಾಗಿರುತ್ತೆ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಅದೊಂಥರ ಟೇಸ್ಟೇ ಚೇಂಜ್ ಇರುತ್ತೆ ಅಂತ. ಮಾಮಿ ಆಲ್ರೆಡಿ ಫಿಶ್ಗೆ ಮಸಾಲ, ನಾವು ಫಿಶ್ ತರ್ತೀವಂತ ಹೇಳಿದ್ವಿ. ಸೊ ಫಿಶ್ಗೆ ಮಸಾಲನ ರೆಡಿ ಮಾಡಿದ್ರು, ಅವ್ರು ಸಾಂಬಾರು ಮಾಡ್ಕೊಂಬಿಟ್ರು. ನಾನೊಂದು 1/2 hour ಇದನ್ನು ಮ್ಯಾರಿನೇಟ್ ಮಾಡಿಟ್ಟು ಈಗ ಇಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಫಸ್ಟ್ ಟೈಮ್ ಹೇಗೆ ಯೂಟ್ಯೂಬ್ ನೋಡಿ ಟ್ರೈ ಮಾಡಿದ್ದು, ಚೆನ್ನಾಗೇ ಬಂದಿತ್ತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಸ್ವಲ್ಪ ಖಾರ ಕಮ್ಮಿ ಆಗಿತ್ತು. ನನ್ನ ಮಗಳು ಸ್ವಲ್ಪ ಖಾರ ಕಮ್ಮಿ ತಿಂತಾಳಂತ ಕಮ್ಮಿ ಮಾಡಿದ್ದು. ಇಷ್ಟು ದೊಡ್ಡ ಇದೆಯಲ್ಲ, ನೀನ್ ದೊಡ್ಡ ಜನನ ನೀನೇನ್ ದೊಡ್ಡ ಜನನ ನೀನು. ಅಳ್ಳಂಗಿಲ್ಲ ಬಾಬು. ಹೆಬ್ಬಲ್ಸ್ ಪೂರ ಖಾಲಿ ಐತೆ ನೋಡು, ಉದ್ರೆ ಹೋಯ್ತು. ಬೋಮಂಡೆ ಅಜ್ಜ ಅಲ್ಲಿದ್ದಾರೆ, ಬರ್ತಾರೆ. ವಾಶ್ ಮಾಡಿ. ಎಲ್ಲುಂಟು ಬಾಬು ಪೇರ್ಲೆಕಾಯಿ, ಪೇರ್ಲೆ ಹಣ್ಣು ಎಲ್ಲಿ? ಎಲ್ದು ಕಡೆ ಇದೆಯಾ?
ಹಾಗೆ ಕೆಳಗಡೆ ಒಂದು ರೌಂಡ್ ಬಂದ್ವಿ ಈವ್ನಿಂಗು. ಗದ್ದೆ ಹೇಗಾಗಿದೆ ನೋಡೋಣ ಅಂತ. ಅದು ಆಲ್ರೆಡಿ ನಾಟಿ ಆಗಿತ್ತು, ಅದನ್ನು ನೋಡಿಕೊಂಡು ಇಲ್ಲಿ ಪೇರ್ಲೆಹಣ್ಣು ತುಂಬ ಆಗಿತ್ತು, ಕುಯ್ದು ತುಂಬ ಎಲ್ಲ ಕುಯ್ದು ನೋಡಿದ್ಮೇಲೆ ಅದರಲ್ಲಿ ಹುಳ ಆಗಿತ್ತು. ಸೊ ಯಾರೂ ತಿಂದಿಲ್ಲ, 1-2 ಚೆನ್ನಾಗಿತ್ತು, ತಿಂದರು ಎಲ್ಲ. ಆಮೇಲೆ ಇಲ್ಲಿ ನೈಟ್ ಡಿನ್ನರ್ಗೆ ರೆಡಿ ಮಾಡ್ತಾಯಿದ್ವಿ, ಚಿಕನ್ ಬಿರಿಯಾನಿ ಮಾಡೋಣ ಅಂತ. ಸೊ ಮಾಮಿ ಎಲ್ಲ ರೆಡಿ ಮಾಡಿಕೊಟ್ಟಿದ್ರು, ನಾನು ಮಾಡ್ತಾಯಿದ್ದೆ. ಅಲ್ಲೇ ನೈಟ್ ಚಿಕನ್ ಬಿರಿಯಾನಿ ಎಲ್ಲ ತಿನ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದ್ವಿ. ಇದು ಇಲ್ಲಿ ನಮ್ಮ ಮಾಮಿ ಬಾಬುಗೆ ದೃಷ್ಟಿ ತೆಗಿತಾ ಇದ್ದಾರೆ. ಇದು ಸೊಪ್ಪು ಹೊಡಿಯೋದಂತ ಮಾಡ್ತಾರೆ. ಎಷ್ಟೋ ಥರದ್ದು ಒಂದು 5 ಟೈಪ್ ಇದು ಸೊಪ್ಪನ್ನ ತೊಗೊಂಬಂದು ಅದನ್ನು ಶನಿವಾರ ಮಾಡಿದರೆ ಒಳ್ಳೆಯದು ಅಂತಾರೆ. ನಮ್ಗೆ ಶನಿವಾರ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಸಂಡೇ ಮಾಡ್ತಿದ್ರು. ಅದನ್ನೊಂದು ಅವಳಿಗೆ ಯಾವಾಗಲೂ ಮಾಡ್ತಾರೆ, ಏನೋ ದೃಷ್ಟಿ ತೆಗೆಯೋದ್ರಲ್ಲೇ ಇದೊಂದು ಟೈಪು, ಅದನ್ನೇ ಮಾಡಿದ್ರು. ಅದೆಲ್ಲ ಮುಗಿಸ್ಕೊಂಡು ನಾವು ಬಿರಿಯಾನಿ ಎಲ್ಲ ತಿಂದ್ಕೊಂಡು ಮನೆಗೆ ಬರ್ತಾ 9:30 ಆಗಿತ್ತು. ಇಷ್ಟ ಆಗಿತ್ತು ನನ್ನ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ನಂದು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.